ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರುಗಳಿಗೆ ನಮಸ್ಕಾರಗಳು. ನಾನು ಮಹಂತೇಶ್ ಕೆ. ಈ ದಿನ ಒಂದು ಪ್ರಮುಖವಾದಂಥ ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರುಗಳಿಗೆ ನಮಸ್ಕಾರಗಳು. ನಾನು ಮಹಂತೇಶ್ ಕೆ ಈ ವೇದಿಕೆಗೆ ಬಂದಿದ್ದೀನಿ. ಇದೇ ಫೆಬ್ರವರಿ 12ನೇ ತಾರೀಕು ನಮ್ಮ ದೇಶದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ನಮ್ಮ 540ಕ್ಕಿಂತ ಅಧಿಕ ಬೆಂಬಲಿತ ಸಂಯುಕ್ತ ಕಿಸಾನ್ ಮೋರ್ಚಾ SKM ನೇತೃತ್ವದಲ್ಲಿ ನಮ್ಮ ದೇಶದ ಕಾರ್ಮಿಕರು, ಕಾರ್ಮಿಕ ವರ್ಗ, ರೈತಾಪಿ ಜನ, ಕೃಷಿ ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿ ಯುವಜನರು, ದಲಿತರು, ಆದಿವಾಸಿಗಳು, ಇತರೆ ಬಾಧಿತ ಜನರು ಒಂದು ರಾಷ್ಟ್ರವ್ಯಾಪಿಯಾದಂಥ ಒಂದು ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ. ಈ ಭಾಳ ಪ್ರಮುಖವಾದಂಥ ಮುಷ್ಕರ ಯಾತಕ್ಕೆ ಅವ್ರು ನಡೆಸ್ತಾ ಇದ್ದಾರೆ ಅನ್ನೋಂಥದ್ದು ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ಸುಮಾರು 50 ಕೋಟಿಗಿಂತ ದೊಡ್ಡ ಪ್ರಮಾಣದ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಸಂಘಟಿತ ವಲಯದ ಕಾರ್ಮಿಕರು, ಸುಮಾರು 10 ಕೋಟಿಗಿಂತ ಹೆಚ್ಚು ಜನ ಸಂಘಟಿತ ವಲಯದ ಕಾರ್ಮಿಕರು, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿಯನ್ನು ನಂಬ್ಕೊಂಡಂಥ ಕೋಟ್ಯಾಂತರ ಜನ, ಇವರೆಲ್ಲರೂ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಕಳೆದ 2014ರಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಕಾರ್ಮಿಕ ಸುಧಾರಣೆಗಳನ್ನು ತರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿತು. ಆಗ ನೋಡಿದರೆ 1998ರಲ್ಲಿ ಸನ್ಮಾನ್ಯ ವಾಜಪೇಯಿ ನೇತೃತ್ವದ ಸರ್ಕಾರ 2ನೇ ಲೇಬರ್ ಕಮಿಷನ್ ಕಾರ್ಮಿಕ ಆಯೋಗವನ್ನು ನೇಮಕ ಮಾಡಿತು. ರವೀಂದ್ರ ವರ್ಮಾ ಅವರ ನೇತೃತ್ವದಲ್ಲಿ ಕಾರ್ಮಿಕ ಆಯೋಗವನ್ನು ನೇಮಕ ಮಾಡಿ ಕಾರ್ಮಿಕ ಸುಧಾರಣೆಗೆ ಅದು ತನ್ನ ಆರಂಭಿಕ ಹೆಜ್ಜೆಯನ್ನು ಇಟ್ಟಿತ್ತು. ಆ ರವೀಂದ್ರ ವರ್ಮಾ ಅವರ ನೇತೃತ್ವದ ಕಮಿಟಿ ಕಾರ್ಮಿಕ ಸುಧಾರಣೆಗಳಾಗಬೇಕು, ಕೋಡಿಫಿಕೇಶನ್ ಆಗಬೇಕು, ಈಗಿರ್ತಕ್ಕಂಥ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಒಂದುಗೂಡಿಸಿ 4 ಕೋಡ್ಗಳನ್ನು ರಚಿಸಬೇಕು ಅನ್ನೋಂಥ ಒಂದು ಶಿಫಾರಸನ್ನು ಮಾಡಿತು. ಆ ನಂತರದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲು 10 ದಿನದಲ್ಲಿ ಈ ಲೇಬರ್ ಕೋಡ್ಗಳನ್ನು ನಾವು ಜಾರಿ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿತು. ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ದೇಶದ ಭಾಳ ದೊಡ್ಡ ಕಾರ್ಪೊರೇಟ್ ವಲಯ, ಶ್ರೀಮಂತ ಉದ್ಯಮಿಗಳು ಭಾಳ ದೊಡ್ಡ ರೀತಿಯ ಹಣಕಾಸಿನ ಆರ್ಥಿಕ ಸಹಾಯವನ್ನು ಮಾಡಿದ್ರು. ಹಾಗಾಗಿ ಅವರನ್ನು ಮೆಚ್ಚಿಸಲಿಕ್ಕೆ ಅವರ ಪರವಾದಂಥ ಸುಧಾರಣೆಗಳನ್ನು ತರಬೇಕು ಅಂತೇಳಿ ಅವರು ಘೋಷಣೆಯನ್ನು ಮಾಡಿದರು. ಅದರ ಪರಿಣಾಮವಾಗಿ ಸುಮಾರು 44 ಕಾರ್ಮಿಕ ಕಾನೂನುಗಳನ್ನು ನಾವು 4 ಕೋಡ್ಗಳನ್ನಾಗಿ ಜಾರಿಗೆ ತರ್ತೀವಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಘೋಷಣೆಯನ್ನು ಮಾಡಿತು. ನಾವು ಕಾರ್ಮಿಕ ಸಂಘದವರು, ಕಾರ್ಮಿಕ ಸಂಘಟನೆಗಳವರು, ನಾವು ಸುಧಾರಣೆಗೆ ವಿರೋಧ ಇಲ್ಲ, ಸುಧಾರಣೆ ಆಗಬೇಕು. ಈ ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗೋದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಸುಧಾರಣೆ ಬಹುಸಂಖ್ಯಾತ ಜನರು, ದುಡಿಯೋ ಜನರ ಪರವಾದಂಥ ಸುಧಾರಣೆ ಆಗಬೇಕು ಅಂತೇಳಿ ನಮ್ಮ ಬಯಕೆ ಇರ್ತಕ್ಕಂಥದ್ದು. ಸ್ನೇಹಿತರೆ, ಈಗ 2025 ನವೆಂಬರ್ 21ನೇ ತಾರೀಕಿಗೆ ಅಂತಿಮವಾಗಿ ಕೇಂದ್ರ ಸರ್ಕಾರ ರೂಪಿಸಿದಂಥ 4 ಲೇಬರ್ ಕೋಡ್ಗಳು ಜಾರಿ ಆಗ್ತವೆ ಅಂತೇಳಿ ಘೋಷಣೆ ಮಾಡಿದರು. ಡಿಸೆಂಬರ್ 31ನೇ ತಾರೀಕಿಗೆ ಅಧಿಸೂಚನೆಯೂ ಕೂಡ ಮಾಡಿದರು. 2026 ಏಪ್ರಿಲ್ 1ರಿಂದ ಈ 4 ಕೋಡ್ಗಳು ಅಧಿಕೃತವಾಗಿ ನಮ್ಮ ದೇಶದಲ್ಲಿ ಜಾರಿ ಆಗ್ತಾ ಇದ್ದೇವೆ ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಈ 4 ಲೇಬರ್ ಕೋಡ್ಗಳು ರಚನೆ ಮಾಡೋಂಥ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿದಾಗ ನಮ್ಮ ದೇಶದಲ್ಲಿ 44 ಕಾರ್ಮಿಕ ಕಾನೂನುಗಳು ಈಗಿದಾವೆ. ತಮಗೆಲ್ಲ ಗೊತ್ತಿದ್ದಾಗೆ ಕಾನೂನುಗಳನ್ನು ರೂಪಿಸುವಂಥ ನಮ್ಮ ಅಧಿಕಾರವನ್ನು ಸಂವಿಧಾನ 3 ರೀತಿಯಲ್ಲಿ ವಿಂಗಡಣೆ ಮಾಡಿದೆ. ಒಂದು, ಕೇಂದ್ರ ಸರ್ಕಾರ ಕಾನೂನುಗಳನ್ನು ರೂಪಿಸ್ಬೋದು. 2ನೇದು, ರಾಜ್ಯ ಸರ್ಕಾರ ಕಾನೂನುಗಳು ರೂಪಿಸ್ಬೋದು. 3ನೇದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸೇರಿ ಕಾನೂನುಗಳು ರೂಪಿಸ್ಬೋದು.
ಸ್ಟೇಟ್ ಲೀಸ್ಟು, ಸೆಂಟ್ರಲ್ ಲೀಸ್ಟು ಮತ್ತು ಕಂಕರೆಂಟ್ ಲೀಸ್ಟ್ ಅನ್ನೋಂಥದ್ದು. ಈ ಕಾರ್ಮಿಕ ಅನ್ನೋಂಥದ್ದು ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ, ಕಂಕರೆಂಟ್ ಲೀಸ್ಟಲ್ಲಿ ಬರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರನೂ ಕಾನೂನು ರೂಪಿಸ್ಬೋದು, ರಾಜ್ಯ ಸರ್ಕಾರಗಳು ಕಾನೂನು ರೂಪಿಸಲಿಕ್ಕೆ ನಮ್ಮ ಸಂವಿಧಾನದ 7ನೇ ವಿಭಾಗದಲ್ಲಿ, ಅಂದರೆ ಶೆಡ್ಯೂಲ್ 7 ಅಂತ ಏನು ನಾವು ಕರಿತೀವಿ, ಆ ಶೆಡ್ಯೂಲ್ 7ನಲ್ಲಿ ಇದಕ್ಕೆ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು 44 ಕೇಂದ್ರ ಕಾನೂನುಗಳಿದ್ದಾವೆ. 30 ರಾಜ್ಯಗಳಲ್ಲೂ ಕೂಡ ಸುಮಾರು 200ಕ್ಕೂ ಅಧಿಕ ರಾಜ್ಯದ ಕಾನೂನುಗಳನ್ನು ಇದ್ದಾವೆ ಅನ್ನೋಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ 44 ಕಾರ್ಮಿಕ ಕಾನೂನುಗಳು ಹೇಗೆ ರೂಪುಗೊಂಡವು ಅಂತೇಳಿ ನಾವು ತಿಳ್ಕೊಂಡ್ರೆ ಮಾತ್ರನೇ ಈ 4 ಲೇಬರ್ ಕೋಡ್ಗಳು ಹೇಗೆ ಜಾರಿ ಆಗ್ತವೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ. ಒಂದು, ತಮಗೆಲ್ಲ ಗೊತ್ತಿದ್ದಾಗೆ 300 ವರ್ಷಗಳ ಕಾಲ ಈ ದೇಶವನ್ನು ಬ್ರಿಟಿಷರು ಮತ್ತು ಇತರೆ ವಸಾಹತುಶಾಹಿಗಳು ಇವತ್ತು ಅಧಿಕಾರವನ್ನು ನಡೆಸಿದರು. ಅದರಲ್ಲಿ ಅವರು ಇಲ್ಲಿ ಭಾರತ ದೇಶದಲ್ಲಿ ಕೈಗಾರಿಕೆಗಳನ್ನು, ಜವಳಿ ಕಾರ್ಖಾನೆಗಳನ್ನು, ಟೀ ಪ್ಲಾಂಟೇಶನ್ಗಳನ್ನು, ಗಣಿಗಳನ್ನು ಅವರು ಆರಂಭ ಮಾಡಿದರು. ಆರಂಭ ಮಾಡುವಂಥ ಉದ್ದೇಶ ಇಲ್ಲಿಯ ಸಂಪತ್ತನ್ನು ಇವತ್ತು ಇಂಗ್ಲೆಂಡಿಗೆ ತಗೊಂಡು ಹೋಗುವಂಥದ್ದು, ಭಾರತದ ಸಂಪತ್ತನ್ನು ವಿದೇಶಕ್ಕೆ ತಗೊಂಡೋಗಿ ತಮ್ಮ ದೇಶವನ್ನು ಅಭಿವೃದ್ಧಿ ಮಾಡುವಂಥದ್ದು ಭಾಳ ಪ್ರಮುಖವಂತೂ ಇತ್ತು. ಹಾಗಾಗಿ ಅವರು ಅತ್ಯಂತ ನಿಕೃಷ್ಟ ಕೂಲಿಗೆ ದುಡಿಯುವಂಥ ಕಾರ್ಮಿಕ ವರ್ಗವನ್ನು ಇಲ್ಲಿ ಗುಲಾಮರ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ರು. ಟೀ ಪ್ಲಾಂಟೇಶನ್ಗಳಲ್ಲಿ, ಗಣಿಗಳಲ್ಲಿ, ರೈಲ್ವೆಯಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅವ್ರು ದುಡಿಸ್ಕೊಳ್ತಾ ಇದ್ರು. ಸೊ ಹೀಗಾಗಿ ಕಾರ್ಮಿಕರು ಅದರಿಂದ ಜಾಗೃತ ಆಗಿ ಅವರು ತೀವ್ರ ಶೋಷಣೆ ಒಳಗಾಗ್ತಾ ಇದ್ರು, ಹೋರಾಟಗಳನ್ನು ಮಾಡ್ತಾ ಇದ್ರು. ಹಾಗಾಗಿನೇ ಅನಿವಾರ್ಯವಾಗಿ ಬ್ರಿಟಿಷ್ನವರು ಕಾಲಕ್ಕೆ ಕೆಲವು ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ತಮಗೆ ಒಂದು ಮಾಹಿತಿ ಕೊಡೋದಾದರೆ 1890ರಲ್ಲಿ ಮೊಟ್ಟ ಮೊದಲ ಒಂದು ಫ್ಯಾಕ್ಟ್ರೀಸ್ ಕಮಿಷನ್ ಅಂತೇಳಿ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿತು. ಅದು ಭಾರತದಲ್ಲಿ ಮೊಟ್ಟ ಮೊದಲು ಆದಂಥ ಒಂದು ಕಮಿಷನ್, ಅದು ಒಂದು ಫ್ಯಾಕ್ಟ್ರಿ ಕಮಿಷನ್ ಅನ್ನೋಂಥದ್ದು. ಅದರ ರೆಕಮೆಂಡ್ ಆಧಾರದಲ್ಲಿ ಅವರು ಫ್ಯಾಕ್ಟ್ರಿ ಆ್ಯಕ್ಟ್ ಅಂತೇಳಿ 1891ರಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದರು. ಅದಾದ ನಂತರದಲ್ಲಿ ಹಲವಾರು ಕಾನೂನುಗಳು ಜಾರಿಯಾಗಿದ್ದಾವೆ. ಅದು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಇರ್ಬೋದು. ಟ್ರೇಡ್ ಯೂನಿಯನ್ ಆ್ಯಕ್ಟು 1926ರಲ್ಲಿ ನಮ್ಮ ದೇಶದಲ್ಲಿ ಜಾರಿಯಲ್ಲಿ ಬಂತು. ಮಿನಿಮಮ್ ವೇಜಸ್ ಆ್ಯಕ್ಟ್ ಇರ್ಬೋದು, ಬೇರೆ ಬೇರೆ ಕಾಯ್ದೆಗಳು ಸಾಕಷ್ಟು ಜಾರಿಯಲ್ಲಿ ಬಂದಿದ್ದಾವೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಸರ್ಕಾರದ ಕಾನೂನು ಮಂತ್ರಿ ಆಗಿದ್ದಾಗ ಬಾಂಬೆ ಪ್ರಾವಿನ್ಸಲ್ಲಿ ಅವರು ಸ್ವತಃ ಗಣಿಗಳಿಗೆ ಇಳಿದು ಕಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು, ಕೆಲಸ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹಲವಾರು ಕಾನೂನುಗಳನ್ನು ಅವರು ಜಾರಿಗೆ ತಂದರು. ಅದು ಹೆರಿಗೆ ಭತ್ಯೆ ವಿಚಾರ ಇರ್ಬೋದು, ಮಹಿಳೆಯರಿಗೆ ಹೆರಿಗೆ ರಜೆ ಕೊಡೋಂಥದ್ದು ಇರ್ಬೋದು, ESI ಕಾನೂನು ಇರ್ಬೋದು, ಕನಿಷ್ಠ ವೇತನದ ಪ್ರಶ್ನೆ ಇರ್ಬೋದು, ಆಮೇಲೆ ಕೆಲಸದ ಅವಧಿಯನ್ನು ನಿಗದಿ ಮಾಡುವಂಥ ಕಾನೂನುಗಳಿರ್ಬೋದು. ಇವು ಇದನ್ನು ಮಾಡಿದರು. 1891ರ ಫ್ಯಾಕ್ಟ್ರೀಸ್ ಆ್ಯಕ್ಟ್ನ ಒಂದು ಪ್ರಮುಖವಾದಂಥ ಒಂದು ಶಿಫಾರಸು ಏನಂತ ಹೇಳಿದ್ರೆ 7 ವರ್ಷದ ಒಳಗಿನ ಮಕ್ಕಳನ್ನು ಫ್ಯಾಕ್ಟ್ರಿಗಳಲ್ಲಿ ದುಡಿಸಬಾರ್ದು ಅನ್ನೋಂಥದ್ದು. ಅಂದರೆ ಅದಕ್ಕಿಂತ ಮುಂಚಿತವಾಗಿ 7 ವರ್ಷದ ಒಳಗಿನ ಮಕ್ಕಳನ್ನು ದುಡಿಸ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಏನು ಲಾ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲೂ ಕೂಡ ಇದನ್ನು ಮಾಡಿದ್ದಾರೆ. 8 ಗಂಟೆ ಕೆಲಸವನ್ನು ಅವರು ರೆಕಮೆಂಡೇಶನ್ ಮಾಡಿದ್ದು, ಶಿಫಾರಸನ್ನು ಮಾಡಿ ಜಾರಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಮುಖವಂತ ಒಂದು ಕೆಲಸ. ಸೊ ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ 44 ಕಾರ್ಮಿಕ ಕಾನೂನುಗಳೇನಿದ್ದಾವೆ ಅವು ಅತ್ಯಂತ ಪ್ರಮುಖವಾದಂಥ ಕಾನೂನುಗಳು. ಕಾರ್ಮಿಕ ಸಂಘವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡುವಂಥ ಕಾನೂನು, ಕಾರ್ಮಿಕರಿಗೆ ಬೋನಸ್ ಪಾವತಿ ಕಾನೂನು, 5 ವರ್ಷ ದುಡಿದಂಥ ಕಾರ್ಮಿಕರಿಗೆ ಗ್ರಾಚ್ಯುಟಿ ಕೊಡುವಂಥ ಕಾನೂನು, ಹೆರಿಗೆ ಭತ್ಯೆ ಕಾನೂನು, ಆಮೇಲೆ ESI ಕಾನೂನು, ESI ವ್ಯಾಪ್ತಿ ಮೀರಿದಂಥವ್ರಿಗೆ ವರ್ಕ್ಮೆನ್ ಕಾಂಪೆನ್ಸೇಷನ್ ಆ್ಯಕ್ಟು, ನಷ್ಟ ಪರಿಹಾರ ಕಾನೂನು. ಸೊ ಈ ಥರದಲ್ಲಿ ನಿಮಗೆ ಹೇಳೋದಾದರೆ 2005ರಲ್ಲಿ ಉದ್ಯೋಗ ಖಾತ್ರಿ ಕಾನೂನು ಬಂತು. 1996ರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ 2 ಕಾನೂನುಗಳು, ಸೆಸ್ ಕಾನೂನು ಮತ್ತು ಇತರೆ ಕಾನೂನು ಜಾರಿಯಾಯಿತು. ಈ ರೀತಿಯಲ್ಲಿ 44 ಕಾರ್ಮಿಕ ಕಾನೂನುಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದು, ಆ 44 ಕಾರ್ಮಿಕ ಕಾನೂನುಗಳು ಎಲ್ಲ ಪರಿಪೂರ್ಣವಾಗಿ ಜಾರಿಯಾಗಿತ್ತ ಅಂತ ಹೇಳಿದ್ರೆ ಇಲ್ಲ, ಅದನ್ನು ನಾವು ಒಪ್ತೀವಿ. ಆ ಪರಿಪೂರ್ಣವಾಗಿ ಜಾರಿ ಆಗಲಿಲ್ಲ. ಸುಮಾರು ನಮ್ಮ ದೇಶದ ಹೈಕೋರ್ಟ್ಗಳಲ್ಲಿ 44 ಲಕ್ಷ ಪ್ರಕರಣಗಳು ಬಾಕಿ ಇದ್ದಾವೆ, ಕಾರ್ಮಿಕ ಪ್ರಕರಣಗಳು ಬಾಕಿ ಇದ್ದಾವೆ. ಇಡೀ ದೇಶದಲ್ಲಿ 5 ಕೋಟಿಯಷ್ಟು ಪ್ರಕರಣಗಳು ಇದ್ದರೆ ಕಾರ್ಮಿಕರ ಪ್ರಕರಣಗಳು ಮಾತ್ರನೇ ದೇಶದ ಹೈಕೋರ್ಟ್ಗಳಲ್ಲಿ 44 ಲಕ್ಷ ಬಾಕಿ ಇದಾವನ್ನಂಥದ್ದು. ಅಂದರೆ
ಸೊ ಹೀಗಾಗಿ ಈ ಕಾರ್ಮಿಕ ಕಾನೂನುಗಳು ಜಾರಿ ಆಗಬಾರ್ದು, ಅಂದರೆ ಜಾರಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಂತ ಒಂದು ಒತ್ತಾಯ ಇತ್ತು. ಆದರೆ ಆ ಪರಿಣಾಮಕಾರಿಯಾಗಿ ಜಾರಿ ಮಾಡೋದ್ರ ಬದಲು ಈಗ ಏನು ಮಾಡುತ್ತಾರೆ ಅಂತ ಹೇಳಿದ್ರೆ, ಈ 4 ಕಾರ್ಮಿಕ ಕಾನೂನುಗಳು 29 ಕಾರ್ಮಿಕ ಕಾನೂನುಗಳನ್ನು 4 ಸಮಿತಿಗಳನ್ನು ರೂಪಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವೇಜ್ ಆನ್ ಕೋಡ್, ವೇತನ ಸಂಬಂಧ ಪಾವತಿ ಸಮಿತಿ ಅನ್ನೋಂಥದ್ದು, ಸೋಷಿಯಲ್ ಸೆಕ್ಯೂರಿಟಿ ಕೋಡು, ಸಾಮಾಜಿಕ ಭದ್ರತಾ ಕಾಯ್ದೆ ಅನ್ನೋಂಥದ್ದು, 3ನೇದು ಇಂಡಸ್ಟ್ರಿಯಲ್ ರಿಲೇಷನ್ ಕೋಡು, ಕೈಗಾರಿಕಾ ಸಂಬಂಧ ಸಂಹಿತೆ, 4ನೇದು ಈ ಏನದು ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ವರ್ಕಿಂಗ್ ಹೆಲ್ತ್ ಕಂಡೀಷನ್ ಅಂತೇಳಿ, ಅಂದರೆ ಕೆಲಸದ ಸ್ಥಳದಲ್ಲಿ ಸುರಕ್ಷತೆಯನ್ನು ಮತ್ತು ಅದರ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಈ ಕಾನೂನುಗಳನ್ನು ಜಾರಿ ತಂದಿದ್ದಾರೆ. ಆದರೆ ಈ 4 ಕೋಡ್ಗಳಲ್ಲಿ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 29 ಕಾನೂನುಗಳನ್ನು ಮರ್ಜ್ ಮಾಡಿದ್ದಾರೆ. 29 ಕಾನೂನುಗಳ ಮರ್ಜ್ ಮಾಡಿ ಅವರು ಹಲವಾರು ಅಂಶಗಳನ್ನು ಅದರಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಒಂದು ಕನಿಷ್ಠ ವೇತನ ಖಾತ್ರಿಪಡಿಸಿದ್ದೀವಿ ಅನ್ನೋಂಥದ್ದು. ಆದರೆ ಇವತ್ತು ಎಲ್ಲರಿಗೂ ಕನಿಷ್ಠ ವೇತನ ಖಾತ್ರಿಪಡಿಸಿರೋಂಥದ್ದು ಅಂತ ಖಂಡಿತವಾಗ್ಲೂ ಒಪ್ಪಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, 15,000 ಮೇಲ್ಪಟ್ಟಂಥ ಯಾವುದೇ ಮೇಲ್ವಿಚಾರಕ ಹುದ್ದೆಯಲ್ಲಿದ್ದರೆ ಅವರು ಈ ವ್ಯಾಪ್ತಿಗೆ ಬರಲ್ಲ. ಸೊ ಇದು ಹಾಗಾಗಿ ಯೂನಿವರ್ಸಲ್ ನಾವು ಕನಿಷ್ಠ ವೇತನವನ್ನು ಖಾತ್ರಿಪಡಿಸ್ತೀವಿ ಅನ್ನೋಂಥದ್ದು ಸುಳ್ಳು. 2ನೇದು, ಇವತ್ತು ತಳಮಟ್ಟದ ಒಂದು ಫ್ಲೋರ್ ಲೆವೆಲ್ ವೇಜಸ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಫ್ಲೋರ್ ಲೆವೆಲ್ ವೇಜಸ್ ಎಷ್ಟಿದೆ ಅಂತೇಳಿದ್ರೆ, ಇವತ್ತು 7ನೇ ಏನು ನಮ್ಮದು ವೇಜ್ ಇದಿದೆಯೇ ಯಾವುದು ವೇತನ ಆಯೋಗ, ಅವರು 18,000 ರೂಪಾಯಿ ಕನಿಷ್ಠ ವೇತನ ಅಂತೇಳಿ 7th ಪೇ ಕಮಿಷನ್ ಹೇಳಿದರೆ, ಇವರು 2019ರಲ್ಲಿ 375 ರೂಪಾಯಿ ಅಂತ ನಿಗದಿ ಮಾಡಿದರು. ನಂತರದಲ್ಲಿ ಈ ಕೋಡ್ ಜಾರಿಯಾಗೋಕ್ಕಿಂತ ಮುಂಚಿತವಾಗಿ 178 ರೂಪಾಯಿ ಅಂತ ಮಾಡಿದ್ದಾರೆ. 178 ರೂಪಾಯಿ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 4,628 ರೂಪಾಯಿ ಆಗುತ್ತೆ. 4,628 ರೂಪಾಯಿದಲ್ಲಿ ಇವತ್ತು ಕನಿಷ್ಠ ವೇತನದಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ಈ ಕನಿಷ್ಠ ವೇತನ ಅನ್ನೋಂಥದ್ದು ಇದರ ವ್ಯಾಪ್ತಿಗೆ ಬರೋದಿಲ್ಲ, ಮತ್ತು ಕನಿಷ್ಠ ವೇತನ ಅಂತ ಅತ್ಯಂತ ನಿಗದಿ ಇದನ್ನು ಮಾಡಿರ್ತಾರೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜೊತೆಗೆ ಇವತ್ತು ಸಾಮಾಜಿಕ ಭದ್ರತೆ ಅನ್ನೋಂಥದ್ದು, ಗಿಗ್ ವರ್ಕರ್ಸ್ಗೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಸಾಮಾಜಿಕ ಭದ್ರತೆಗೆ ಬೇಕಾದಂಥ ಹಣಕಾಸಿನ ನೆರವಿನ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಗಿಗ್ ವರ್ಕರ್ಸ್ಗೆ ಕೇವಲ ಅವರ ಅಗ್ರಿಗೇಟರ್ಗಳು 1-2% ಹಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆ ಹಣದಿಂದಾಗಿ ಗಿಗ್ ವರ್ಕರ್ಸ್ಗೆ ಆರೋಗ್ಯ ಇರ್ಬೋದು, ಪಿಂಚಣಿ ಇರ್ಬೋದು, ಯಾವುದನ್ನು ಕೊಡ್ಲಿಕ್ಕಾಗೋದಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 50 ಕೋಟಿ ಜನ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಈ ಸಾಮಾಜಿಕ ಭದ್ರತೆಗೆ ಒಳಪಟ್ಟಂಥ ಕಾರ್ಮಿಕರಿದ್ದಾರೆ. ಆದರೆ ಅವರಿಗೆ ಖಾತ್ರಿಯಾದಂಥ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ. ಯಾಕಂದರೆ 2005ರಲ್ಲಿ ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿ ಪಾರ್ಲಿಮೆಂಟಲ್ಲಿ ನೇಮಕ ಮಾಡಿದಾಗ ಅವರು ಹೇಳಿದ್ದೇನೆಂತಂದರೆ, ಕೇಂದ್ರ ಸರ್ಕಾರ ಈ ಸಾಮಾಜಿಕ ಭದ್ರತೆ ಕೊಡಬೇಕು ಅಂತಂದರೆ ಕನಿಷ್ಠ 3% GDPಯಲ್ಲಿ ಹಣವನ್ನು ಮೀಸಲಿಡಬೇಕು. ಅವತ್ತಿನ ಕಾಲಘಟ್ಟದಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು ಅಂತ ಹೇಳಿದರು. ಆದರೆ ಇಲ್ಲಿ ತನಕನೂ ಕೂಡ ಹಣವನ್ನು ಮೀಸಲಿಡಲಿಲ್ಲ. ಹಿಂದಿದ್ದಂಥ UPA ಸರ್ಕಾರ 1,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಲ್ಲ ಅಂತೇಳಿ ನಮ್ಮ ಆಡಿಟರ್ ಆ್ಯಂಡ್ ಕಂಟ್ರೋಲರ್ ಜನರಲ್ CAG ರಿಪೋರ್ಟು ಬಯಲು ಮಾಡಿದೆ. ಸೊ ಇದ್ರ ಜೊತೆಗೆ ಏನಾಗಿದೆ, ಇವತ್ತು ಸಾಮಾಜಿಕ ಭದ್ರತೆ ಸಿಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಮೇಜರ್ ಇರ್ತಕ್ಕಂಥದ್ದು ಸುಮಾರು ಭವಿಷ್ಯ ನಿಧಿ ಯೋಜನೆ. ಆದರೆ ಭವಿಷ್ಯ ನಿಧಿ ಯೋಜನೆ ಏನಂದರೆ 20 ಕೆಲಸಗಾರರಿಗಿಂತ ಮೇಲ್ಪಟ್ಟರಿದ್ರೆ ಭವಿಷ್ಯ ನಿಧಿ ವ್ಯಾಪ್ತಿಗೆ ಬರೋದಿಲ್ಲ. ಸಹಕಾರಿ ಸಂಘಗಳಲ್ಲಿ 50 ಜನಕ್ಕಿಂತ ಮೇಲ್ಪಟ್ಟಿದ್ರೆ ಇವತ್ತು ಈ ಸಹಕಾರಿ ಇದಕ್ಕೆ ವ್ಯಾಪ್ತಿಗೆ ಬರೋದಿಲ್ಲ. ಹಾಗೆ ESI ನಿಮ್ಗೆ ಜಾರಿ ಆಗಬೇಕು ಅಂತ ಹೇಳಿದ್ರೆ 10 ಜನರ ಕೆಳಗಿರಬೇಕು. ಇವು ಭಾಳ ಪರಿಣಾಮಕಾರಿಯಾದಂಥ ಒಂದು ESI ಮತ್ತು PF ಯೋಜನೆಗಳು ಇವತ್ತನ್ನು ಡೈಲ್ಯೂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಹೆರಿಗೆ ರಜೆ ಇರ್ಬೋದು ಅಥವಾ ಈ ಗ್ರಾಚ್ಯುಟಿ ಇವನ್ನು ಕೂಡ ಡೈಲ್ಯೂಟ್ ಮಾಡಿ, ಸೊ ಎಲ್ಲವನ್ನೂ ಕೂಡ ಮಾಲೀಕರ ಪರವಾದಂಥ ತಿದ್ದುಪಡಿಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಇವತ್ತೇನು ಸೆಸ್ ಕಲೆಕ್ಷನ್ನು 10 ಲಕ್ಷದಿಂದ 50 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಅಂದರೆ 50 ಲಕ್ಷದ ಒಳಗಡೆ ಇರತಕ್ಕಂಥ ಯಾವುದೇ ನಿರ್ಮಾಣದಿಂದ ಸೆಸ್ ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಲ್ಯಾಣ ಮಂಡಳಿಗೆ ಹಣ ಬರೋದಿಲ್ಲ. ಕಲ್ಯಾಣ ಮಂಡಳಿಗೆ ಹಣ ಬರದೇ ಇದ್ರೆ ಕೋಟ್ಯಾಂತರ ಜನಕ್ಕೆ ಸೌಲಭ್ಯಗಳು ಸಿಗೋದಿಲ್ಲ. ಜೊತೆಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ವೆಲ್ಫೇರ್ ಮೇಜರ್ಸ್ ಅನ್ನು ಜಾರಿ ತರಬೇಕು ಅನ್ನೋಂಥದ್ದು, ಕಲ್ಯಾಣ ಕಾರ್ಯಕ್ರಮ ಜಾರಿ ತರಬೇಕು ಅಂತದ್ದು. ಪಿಂಚಣಿ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಥವಾ ಈ ಥರದ ವೈದ್ಯಕೀಯ ಇವೆಲ್ಲ. ಆದರೆ ಈಗ ಏನು ಮಾಡಿದ್ದಾರೆ ಪ್ರಾವಿಷನ್ನು, ಅಲ್ಲಿ ಶೆಲ್ಟರ್ಗಳನ್ನು ಕಟ್ಬೋದು ವಲಸೆ ಕಾರ್ಮಿಕರಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಕಟ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕಟ್ಬೋದು.
ಇದರ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಹಣವನ್ನು ಖಾಸಗಿ ಇವತ್ತು ಗುತ್ತಿಗೆದಾರರ ಜೇಬಿಗೆ ಹೋಗ್ಲಿಕ್ಕೆ ಈ ಕಾನೂನಲ್ಲಿ ಅವಕಾಶಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದ ಇವತ್ತು ಸಾಮಾಜಿಕ ಭದ್ರತೆ ಅನ್ನೋಂಥದ್ದು ಈ ಕಾರ್ಮಿಕರಿಗೆ ಈ ಕೋಡಿನ ಪ್ರಕಾರ ಸಿಗಲ್ಲ ಅನ್ನೋಂಥದ್ದು ಬಹಳ ಪ್ರಮುಖವಾದ ಅಂಶವನ್ನು ಗಮನಿಸಬೇಕು. ಜೊತೆಗೆ ಇವತ್ತೇನು ಹೇಳಿದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಈ ಇಂಡಸ್ಟ್ರಿಯಲ್ ರಿಲೇಷನ್ ಇದರಲ್ಲಿ ಕೆಲಸದ ಅವಧಿಯನ್ನು ಕೂಡ ಇವತ್ತು ಜಾಸ್ತಿ ಮಾಡಿದ್ದಾರೆ IR ಕೋಡ್ ಇದ್ರ ಪ್ರಕಾರ ಮತ್ತು ಆಕ್ಯುಪೇಷನಲ್ ಸೇಫ್ಟಿ ಇದನ್ನ. ಈಗ ರಾಜ್ಯಗಳಿಗೆ ಅವಕಾಶ ಏನು ಕೊಟ್ಟಿದ್ದಾರೆ, ಇಲ್ಲಿ ತನಕ ಇದ್ದಿದ್ದೇನು 4 ಗಂಟೆಯ ನಂತರದಲ್ಲಿ ಲೀಸರ್ ಕೊಡಬೇಕು ಅನ್ನೋಂಥದ್ದು ಈಗ 5 ಗಂಟೆಗೆ ಏರಿಸಿದ್ದಾರೆ. ಅಂದರೆ ನೀವು 10 ಗಂಟೆ ತನಕ ದುಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ವಾರದಲ್ಲಿ 48 ಗಂಟೆ ಇದ್ದರೂ ಕೂಡ ನೀವು OT ಮಾಡುವಂಥ ಅವಕಾಶವನ್ನು ತೆಗೆದುಹಾಕಿದ್ದಾರೆ, ಅಥವಾ OT ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿಗಳು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಇವತ್ತು ಮಹಿಳೆಯರಿಗೆ ಮೊದಲೇ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಇಲ್ಲ. ಆದರೆ ಈ ತಿದ್ದುಪಡಿ ಮೂಲಕ ಏನು ಮಾಡಿದ್ದಾರೆ ಇವರು, ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಇವತ್ತು ಅಪಾಯಕಾರಿ ಕೆಲಸಗಳಲ್ಲೂ ಕೂಡ ಗಣಿ ಮತ್ತಿತರ ಕೆಲಸಗಳಲ್ಲೂ ಕೂಡ ದುಡಿಸ್ಕೊಳ್ಳಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ಕೊಡೋದ್ರ ಬಗ್ಗೆ ಯಾವುದೇ ರೀತಿ ಮಾತಾಡ್ತಾ ಇಲ್ಲ. ಕಟ್ಟಡ ನಿರ್ಮಾಣ ಕಾರ್ಮಿಕರ ಬಗ್ಗೆ ಸೇಫ್ಟಿ ಇಲ್ಲ. ಹಾಗೆ ಇವತ್ತು ಗಣಿಯಲ್ಲಿ ಆಳದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸೇಫ್ಟಿ ಇಲ್ಲ. ಇತರ ಅಪಾಯಕಾರಿ ಸನ್ನಿವೇಶದಲ್ಲಿ ಕೆಲಸ ಮಾಡೋದ್ರ ಸೇಫ್ಟಿ ಇಲ್ಲ. ಏನಾದರೂ ಆಕ್ಸಿಡೆಂಟ್ಗಳಾದರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಒಂದು ಮಾಲೀಕರನ್ನ ಬಾಧ್ಯಸ್ಥರನ್ನಾಗಿ ಮಾಡ್ತಾ ಇದ್ರು, ಗುತ್ತಿಗೆದಾರನ ಬಾಧ್ಯಸ್ಥರನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಈಗ ಏನು ಹೇಳಿದ್ರೆ ಅಂದ್ರೆ, ಈ ತರ ಯಾವುದೇ ಅವಘಡಗಳು ಸಂಭವಿಸಿದರೆ ಕೆಲಸ ಸ್ಥಳದಲ್ಲಿ ಇಟ್ ಇಸ್ ಅ ಆಕ್ಟ್ ಆಫ್ ಗಾಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದು ದೇವರ ಇಚ್ಛೆ, ನಮ್ಮ ಕೈಯಿಂದ ಏನೂ ಆಗೋದಿಲ್ಲ, ಇದು ನಮ್ಮ ಕೈ ಮೀರಿದ್ದು ಅಂತೇಳಿ ಹೇಳಿದ್ದಾರೆ. ಒಂದು ರೆಸ್ಪಾನ್ಸಿಬಲ್ ಸರ್ಕಾರ, ಒಂದು ಒಕ್ಕೂಟ ಸರ್ಕಾರ, ಜನರನ್ನ ಪ್ರತಿನಿಧಿಸ್ತಕ್ಕಂಥ ಸರ್ಕಾರ ಇವತ್ತು ಮಾಲೀಕರನ್ನ ಬಾಧ್ಯಸ್ಥರನ್ನಾಗಿ ಮಾಡಲಾರ್ದಾನೆ, ಗುತ್ತಿಗೆದಾರನಾಗಿ ಬಾಧ್ಯಸ್ಥರನ್ನ ಮಾಡಲಾರ್ದಾನೆ ಇದನ್ನ ದೇವ್ರ ಮೇಲೆ ಹಾಕಿ ಅದನ್ನ ಕೈ ತೊಳ್ಕೊಳ್ಳೋಂಥದ್ದು ಎಷ್ಟು ಸರಿ? ಸೊ ಹಾಗಾಗಿ ಈ ಥರದ ಹಲವಾರು ಒಂದು ಕಾರ್ಮಿಕ ವಿರೋಧಿ ಅಂಶಗಳು ಈ 4 ಕೋಡ್ಗಳಲ್ಲಿ ಇದಾವೆ. ಜೊತೆಗೆ ಕಾರ್ಮಿಕರಿಗೆ ಸಂಘ ಕಟ್ಟುವಂಥ ಅವಕಾಶನೇ ಇದು ನಿರಾಕರಣೆ ಮಾಡುತ್ತೆ. ಸಂಘ ಕಟ್ಟುವಂಥ ಅವಕಾಶವನ್ನು ನಿರಾಕರಣೆ ಮಾಡುತ್ತೆ. ನೀವು ಸಂಘ ಕಟ್ಟಬೇಕಂತಂದ್ರೆ 51% ಜನ ನಿಮಗೆ ಅದರಲ್ಲಿ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೊರಗಿನ ಮುಖಂಡರುಗಳು ಇದಕ್ಕೆ ನಾಯಕತ್ವ ಕೊಡೋದಕ್ಕೆ ಇವತ್ತು ಈ ಕಾನೂನಲ್ಲಿ ಇವತ್ತು ನಿರ್ಬಂಧಗಳನ್ನು ಏರಲಾಗಿದೆ. ತಮಗೆಲ್ಲ ಗೊತ್ತಿದ್ದಾಗಿ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆ ಸಂದರ್ಭದಲ್ಲೇ ಮಹಾತ್ಮ ಗಾಂಧಿ ಅವರು ಕಾರ್ಮಿಕ ಸಂಘವನ್ನು ಆರಂಭ ಮಾಡಿದರು. ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲಿ ಕಾರ್ಮಿಕ ಸಂಘದ ಮುಖಂಡರಾಗಿದ್ದರು ಯಾರು? ಮಹಾತ್ಮ ಗಾಂಧಿ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಿಂದ ಬಂದ ನಂತರದಲ್ಲಿ ಅವರು ಸ್ಥಾಪನೆ ಮಾಡಿದಂಥ ರಾಜಕೀಯ ಪಕ್ಷದ ಹೆಸರು ಲೇಬರ್ ಪಾರ್ಟಿ. ಅವರು ಆ ಲೇಬರ್ ಪಾರ್ಟಿಯ ಮೂಲಕ ಕಾರ್ಮಿಕರ ನಾಯಕರಾಗಿ ಡೆವಲಪ್ ಆದರು. ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ದೊಡ್ಡ ದೊಡ್ಡ ಮುಖಂಡರುಗಳು ಕೂಡ ಕಾರ್ಮಿಕ ನಾಯಕರಾಗಿ ಈ ತೀವ್ರ ರೀತಿಯ ಶೋಷಣೆಗೊಳಗಿರ್ತಕ್ಕಂಥ ಕಾರ್ಮಿಕರ ಪರವಾದಂಥ ಒಂದು ನಾಯಕತ್ವವನ್ನು ವಹಿಸಿದ್ರು. ಸೊ ಹೀಗಾಗಿ ಇವತ್ತು ನಮ್ಮ ದೇಶದಲ್ಲಿ ಹೊರಗಿನ ಜನ, ತಿಳುವಳಿಕೆ ಇರ್ತಕ್ಕಂಥ ಜನ ಈ ಅಸಹಾಯಕ ಶೋಷಣೆಗೊಳಗಾದಂಥ ಕಾರ್ಮಿಕರಿಗೆ ನಾಯಕತ್ವ ಕೊಡೋದನ್ನು ಇವತ್ತು ಈ ಒಂದು ಕೋಡ್ಗಳು ನಿರ್ಬಂಧವನ್ನು ಹೇರ್ತಾ ಇದ್ದಾವೆ. ಸೊ ಹಾಗಾಗಿನೇ ಮಾತ್ರ ಅಲ್ಲ, ಇವತ್ತು ಮುಷ್ಕರ ನಡೆಸೋದಕ್ಕೂ ಕೂಡ ಇವತ್ತು ಕಾರ್ಮಿಕರ ಹಕ್ಕು. ಇದು ಮುಷ್ಕರ ನಡೆಸ್ತಕ್ಕಂಥದ್ದು ಕಾರ್ಮಿಕರ ಹಕ್ಕು. ಆದರೆ ಇವತ್ತು ಮುಷ್ಕರದ ಮೇಲೂ ಕೂಡ ಸಾಕಷ್ಟು ನಿರ್ಬಂಧವನ್ನು ಹೇರ್ತಾ ಇದ್ದಾವೆ. ನೀವು ನೋಟಿಸನ್ನು ಮೊದಲು 7 days ಬಿಫೋರ್ ನೋಟಿಸ್ ಕೊಡಬೇಕಾಗಿತ್ತು. ಎಸೆನ್ಷಿಯಲ್ ಸರ್ವಿಸ್ ಆಗಿದ್ರೆ 14 ದಿನಗಳ ಒಳಗಾಗಿ ನೋಟಿಸನ್ನು ಕೊಡಬೇಕಾಗಿತ್ತು. ಆದರೆ ಇದರ ನೋಟಿಸ್ ಅವಧಿಯನ್ನು ಇವತ್ತು 60 ದಿನಕ್ಕೆ ಸೀಮಿತಗೊಳಿಸಿದ್ದಾರೆ. 60 ದಿನದ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ನೋಟಿಸ್ ಕೊಟ್ಟ ತಕ್ಷಣನೂ ಕೂಡ ಇಮಿಡಿಯೇಟ್ ಆಗಿ ಕನ್ಸಲೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕನ್ಸಲೇಷನ್ ಸ್ಟಾರ್ಟ್ ಆದರೆ ಕಾರ್ಮಿಕರು, ನೌಕರು ಹೋರಾಟಕ್ಕೆ ಹೋಗೋಕೆ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಎಸೆನ್ಷಿಯಲ್ ಸರ್ವಿಸ್ ಮೇಲೆ ಹೋಗುವಂಥ ಜನರ ಮೇಲೆ ಎಸ್ಮಾನ್ ಅಂತದ್ದು ಅಥವಾ ಬೇರೆ ಬೇರೆ ಕಾಯ್ದೆಗಳನ್ನು ಏರ್ಲಿಕ್ಕೆ ಈ ಅವಕಾಶಗಳಲ್ಲಿ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಈ ಕಾರ್ಮಿಕ ಕೋಡ್ಗಳೇನಿದ್ದಾವೆ, ಈ ಕೋಡ್ಗಳ ಮೇಲೆ ಬಹಳ ದೊಡ್ಡ ಇವತ್ತು ಕಾರ್ಮಿಕರ ಮೇಲೆ ಮತ್ತು ಕಾರ್ಮಿಕರ ಕೆಲಸದ ಮೇಲೆ ಬಹಳ ದೊಡ್ಡ ರೀತಿಯ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇವತ್ತು ಏನು ಒಂದು ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನೋಂಥದ್ದು ಏನಿತ್ತು, ಒಂದು ಸಾಮೂಹಿಕ ಚೌಕಾಶಿ ಹಕ್ಕು ಅನ್ನೋಂಥದ್ದು ಏನಿತ್ತು, ಆ ಚೌಕಾಶಿ ಹಕ್ಕನ್ನು ಕೂಡ ಇವತ್ತು ನಿರಾಕರಣೆ ಮಾಡುವಂಥ ಜನವಿರೋಧಿ, ಕಾರ್ಮಿಕ ವಿರೋಧಿ ಅಂಶಗಳು ಇದರಲ್ಲಿ ಇದಾವೆ ಅನ್ನೋಂಥದ್ದನ್ನು ಗಮನಿಸಬೇಕು. ಹಾಗಾಗಿ ಇವತ್ತು ನಮ್ಮ ದೇಶದ ಕಾರ್ಮಿಕ ವರ್ಗ ಇತರೆ ರೈತಾಪಿ ವರ್ಗದ ಜೊತೆ ಸೇರಿ ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತರು ಕನಿಷ್ಠ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ 1.5% ಬೆಲೆಯನ್ನು ಖಾತ್ರಿಪಡಿಸಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳನ್ನು ಇದಾಗಿಲ್ಲ. ಉದ್ಯೋಗ ಖಾತ್ರಿ,
ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಅವರ ಬದುಕನ್ನು ಭದ್ರತೆ ಮಾಡ್ತಾ ಇತ್ತು. ಆ ಉದ್ಯೋಗ ಖಾತ್ರಿಯನ್ನು ತೆಗೆದುಹಾಕಿ, ಸೊ ಹಾಗಾಗಿ ಆ ಉದ್ಯೋಗ ಖಾತ್ರಿಯನ್ನು ತೆಗೆದುಹಾಕಿ ಆ ಜನರಿಗೆ ಈಗ ಕೆಲಸವನ್ನು ನಿರಾಕರಣೆ ಮಾಡಿದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಇದುವರೆಗೂ 90% ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಆದರೆ ಈಗ ಕೇವಲ 60% ಮಾತ್ರ ಕೊಡ್ತಾ ಇದ್ದೀವಿ, ಇನ್ನು 40% ನೀವು ಹಾಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿರುದ್ಯೋಗ ಭತ್ಯೆ ಅನ್ನೋಂಥದ್ದು ಕೇಂದ್ರ ಸರ್ಕಾರ ಕೊಡೋದಿತ್ತು, ಆದರೆ ರಾಜ್ಯಗಳು ಇವತ್ತು ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಆ ಏನು ಜನರ ಡಿಮಾಂಡ್ ಆಧಾರದಲ್ಲಿ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಹಿಂದಿನ ಕಾಯ್ದೆ ಹೇಳ್ತಾ ಇತ್ತು. ಆದರೆ ಈಗ ಆ ಥರದಲ್ಲ, ಕೇಂದ್ರ ಸರ್ಕಾರ ಎಷ್ಟು ಅನುದಾನವನ್ನು ಕೊಡ್ತದೋ ಅದ್ರ ಮೇಲೆ ಕೆಲಸವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೋಟ್ಯಾಂತರ ಜನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಖಾತ್ರಿ ಯೋಜನೆಯನ್ನು ಕಾನೂನನ್ನು ಬದಲಾಯಿಸಿ ಅದನ್ನು ಯೋಜನೆಯನ್ನು ರೂಪಿಸಿದ್ದಾರೆ. ಯೋಜನೆಯಾಗಿ ರೂಪಿಸಿ ಇವತ್ತು ಗ್ರಾಮೀಣ ಪ್ರದೇಶ ಜನಕ್ಕೆ ಇವತ್ತು ದೊಡ್ಡ ಪ್ರಮಾಣದ ನಿರುದ್ಯೋಗ ಸೃಷ್ಟಿಯಾಗಲಿಕ್ಕೆ ಈ ಕಾನೂನುಗಳನ್ನು ಒಂದು ರೂಪಿಸಿದ್ದಾರೆ ಅನ್ನೋಂಥದ್ದನ್ನು ತಾವು ಗಮನಿಸಬೇಕು. ಸೊ ಹಾಗಾಗಿನೇ ಇವತ್ತು ಈ ಎಲ್ಲ ಬೇಡಿಕೆಗಳ ಆಧಾರದಲ್ಲಿ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಕೂಲಿಕಾರ ಸಂಘಟನೆಗಳು ಇವುದು ಎಲ್ಲದರಿಂದನೂ ಬಾಧಿತರಾಗಿದ್ದಾರೆ. ಇದಕ್ಕೆ ಒಬ್ಬರು ಅಂತಲ್ಲ, ದಲಿತ ವಿಭಾಗ ಇವತ್ತು ಕೈಗಾರಿಕೆಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಮುಚ್ಚೋದ್ರೆ, ಸಾರ್ವಜನಿಕ ಉದ್ಯಮಗಳು ಮುಚ್ಚೋದ್ರೆ ಅಲ್ಲಿ ಮೀಸಲಾತಿ ಪ್ರಶ್ನೆನೇ ಇರಲ್ಲ, ಸೋಷಿಯಲ್ ಜಸ್ಟಿಸ್ ಪ್ರಶ್ನೆ ಇರಲ್ಲ. ಇದರಂಥದ್ದು ಉದ್ಯೋಗ ಖಾತ್ರಿಯಲ್ಲಿ 50% ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಮುಚ್ಚೋದ್ರೆ ಇವತ್ತು ದೊಡ್ಡ ಪ್ರಮಾಣದ ಮಹಿಳೆಯರು ಬಾಧಿತರಾಗ್ತಾರೆ. ಇವತ್ತು ಕೈಗಾರಿಕೆಗಳು ನಶಿಸಿ ಹೋದ್ರೆ, ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮುಚ್ಚಿ ಹೋದ್ರೆ ನಿರುದ್ಯೋಗ ಸಮಸ್ಯೆ ತೀವ್ರ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಹಾಗಾಗಿ ವಿದ್ಯಾವಂತ ಯುವಕರಿಗೆ ಇವತ್ತು ನಿರುದ್ಯೋಗಗಳಾಗಿ ಇವತ್ತು ಬದಲಾಗಂಥ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿನೇ ಫೆಬ್ರವರಿ 12ನೇ ತಾರೀಕಿನ ಈ ಮುಷ್ಕರ ಏನಿದೆ, ಇದೊಂದು ಸಾರ್ವತ್ರಿಕವಾದಂಥ ಮುಷ್ಕರ. ಅಂದರೆ ಇದಕ್ಕೆ ತೊಂದರೆಗೊಳಗಾದಂಥ ಜನ ತಮ್ಮ ಕೆಲಸವನ್ನು ಬಹಿಷ್ಕಾರ ಮಾಡಿ ಈ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಇದು ಸಾರ್ವತ್ರಿಕವಾದಂಥ ಹರತಾಳ. ಅಂದರೆ ಈ ಜನರ ತಮ್ಮ ಇರುವಂಥ ಸ್ಥಳಗಳಲ್ಲಿನೇ, ತಮ್ಮ ಪೇಟೆ ಪಟ್ಟಣಗಳಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ ಕೆಲಸವನ್ನು ನಿಲ್ಲಿಸಿ ಅವರು ಸಾಮೂಹಿಕವಾದಂಥ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಾಮೂಹಿಕ ಪ್ರತಿಭಟನೆಗೆ ರೈತರು, ಕೃಷಿ ಕೂಲಿಕಾರರು ಎಲ್ಲ ವಿಭಾಗದನ್ನು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಭಾರತ ದೇಶದಲ್ಲಿ 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ವಿ. ಆದರೆ 2025ರಲ್ಲಿ ನವೆಂಬರ್ 21ನೇ ತಾರೀಕು ಇವತ್ತು ಈ ದೇಶದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿ ಕಾರ್ಮಿಕರ ಸ್ವಾತಂತ್ರ್ಯವನ್ನು ಈ BJP ಸರ್ಕಾರ, ಕೇಂದ್ರ ಸರ್ಕಾರ ಹರಣ ಮಾಡಿದೆ. ಇದರ ವಿರುದ್ಧ ವಿಶಾಲ ತಳಹದಿಯ ಹೋರಾಟ ನಡೀತಾ ಇದೆ. ಈ ಹೋರಾಟ ಕರ್ನಾಟಕದಲ್ಲೂ ಕೂಡ ವ್ಯಾಪಕವಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ತಾವುಗಳು ಕೂಡ ಇವತ್ತು ವ್ಯಾಪಕವಾದಂಥ ಒಂದು ಅಪಪ್ರಚಾರಗಳು ನಡೀತಾ ಇದ್ದಾವೆ. ಈ ಕಾರ್ಮಿಕ ಕಾನೂನು ಸುಧಾರಣೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನ ಆಗುತ್ತೆ ಅನ್ನೋಂಥ ಒಂದು ಪ್ರಚಾರಗಳು ನಡೀತಾ ಇದ್ದಾವೆ. ಖಂಡಿತವಾಗ್ಲೂ ಕೂಡ ಅಲ್ಲೇನಿದೆ ಅಂತಂದರೆ, ಒಂದು ಮಾಲೀಕರಿಗೆ ಇದರಿಂದ ಹೆಚ್ಚು ಅವರ ಕಣ್ಣಿಗೆ ಬೆಣ್ಣೆ ಸಿಗುತ್ತೆ, ಕಾರ್ಮಿಕರಿಗೆ ಇದರಿಂದ ಅವ್ರ ಕಣ್ಣಿಗೆ ಸುಣ್ಣ ಸಿಗುತ್ತೆ. ಅದು ಬಿಟ್ಟರೆ ಇದರಿಂದ ಹಾಗಾಗಿ ಈಗ 4 ಕೋಡ್ಗಳಿಂದಾಗಿ ಹೆಚ್ಚು ಲಾಭವನ್ನು ಅನುಭವಿಸುವಂಥವ್ರು, ಹೆಚ್ಚು ಸುಖವನ್ನು ಅನುಭವಿಸುವಂಥವ್ರು ಈ ದೇಶದ ಇದು ಮಾಲೀಕ ವರ್ಗ. ಇದರಿಂದ ಹೆಚ್ಚು ತೊಂದರೆಗೊಳಗಾದಂಥವ್ರು ಈ ದೇಶದ ಶೋಷಿತರು ಮತ್ತು ದುಡಿಯುವ ವರ್ಗ. ಹಾಗಾಗಿನೇ ಈ ಶೋಷಣೆಗೊಳಗಾಗಿರ್ತಕ್ಕಂಥ, ತೀವ್ರ ತೊಂದರೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರು, ರೈತರು ಎಲ್ಲರೂ ಸೇರಿ ಫೆಬ್ರವರಿ 12ನೇ ತಾರೀಕು ನಡೆಸುವಂಥ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ.